ಜಾಗ್ರಫಿಕಲ್ ಏರಿಯಾ ಇಟ್ಕೊಂಡು ನಾವು ಇವತ್ತು ವಿದ್ಯುತ್ತಿನಲ್ಲಿ ಸ್ವಾವಲಂಬನೆ ಇಲ್ಲ, ಇವತ್ತು ಡೀಸೆಲ್ ಪೆಟ್ರೋಲಿನಲ್ಲಿ ಸ್ವಾವಲಂಬನೆ ಇಲ್ಲ. ಇವತ್ತು ಕೂಡ ನಮ್ಮ ವೈರಿ ದೇಶ ಯಾವತ್ತು? ನಮ್ದು ವೈರಿ ದೇಶ ಇವ್ರು ತೋರಿಸೋದು ಪಾಕಿಸ್ತಾನ. ಪಾಕಿಸ್ತಾನ ನಮ್ಮ ವೈರಿ ದೇಶ ಅಲ್ಲ, ಅದು ನಮ್ಗೇನು ಅಲ್ವೇ ಅಲ್ಲದು. ನಾವು ನಮ್ಮ ಮಿಲಿಟರಿ ಹೊಗಿಸ್ಬಿಟ್ರೆ ಇಂದಿರಾ ಗಾಂಧಿ ಅವರು 1971ರಲ್ಲಿ ಕರಾಚಿ ಇಸ್ಲಾಮಾಬಾದ್ ವರೆಗೆ ನಾವು ಗೆದ್ಬಿಟ್ಟಿದ್ವಿ. ನಮ್ಮ ವೈರಿ ದೇಶ ಚೈನಾ. ಯಾವುದು? ನಮ್ಮ ವೈರಿ ದೇಶ ಚೈನಾ. ಇವತ್ತು ನಾವು ನಮ್ಮ ವೈರಿ ದೇಶಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ. ಏನ್ ಶಕ್ತಿ ಕೊಡ್ತಾ ಇದ್ದೀವಿ? ನಾವು ಉಪಯೋಗ ಮಾಡುವಂತ ಬಟ್ಟೆ, ನಾವು ಉಪಯೋಗ ಮಾಡುವಂತ ಮೊಬೈಲು, ನಾವು ಉಪಯೋಗ ಮಾಡುವಂತ ಪ್ರತಿಯೊಂದು ದೀಪಾವಳಿ ಉಪಯೋಗ ಮಾಡುವಂತ ಪಟಾಕ್ಷಿಯಿಂದ ಹಿಡಿದು ಪ್ರತಿಯೊಂದರ ಮೇಲೇನು ನಾವು ಇವತ್ತು ಚೈನಾ ದೇಶದ ಮೇಲೆ ಡಿಪೆಂಡ್ ಇದ್ದೀವಿ. ಯಾವ ದೇಶದ ಮೇಲೆ ಡಿಪೆಂಡ್ ಇದ್ದೀವಿ? ಚೈನಾ ದೇಶದ ಮೇಲೆ ಡಿಪೆಂಡ್ ಇದ್ದೀವಿ. ಇವತ್ತು ನಾವು ನಮ್ಮ ವೈರಿ ದೇಶಕ್ಕೆ ಶಕ್ತಿ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದು ಮುಂದೆ ನಾವು ತಡಿಬೇಕಂತ ಹೇಳಿದ್ರೆ ನಮ್ಮ ಭಾರತದ ಯುವ ಸಮುದಾಯ ಏನೈತಲ್ಲ, ನೀವೆಲ್ಲ ಒಳ್ಳೆ ಸ್ಕಿಲ್ಡ್ ಆಗ್ಬೇಕು. ನೀವೇನಿದೆಯಲ್ಲ, ನೀವು ಒಳ್ಳೆ ಸ್ಕಿಲ್ ನೀವು ಕಲಿಬೇಕು. ಕಲಿತ್ಕೊಂಡು ನಾವು ಇವತ್ತು ಭಾರತ ದೇಶ ಮತ್ತೊಂದು ದೇಶದ ಮೇಲೆ ಡಿಪೆಂಡ್ ಇರಬಾರ್ದು. ನಾವು ದಿನನಿತ್ಯದ ಬಳಕೆಯ ವಸ್ತುಗಳಿಗೆ ಚೈನಾ ಮೇಲೆ ಡಿಪೆಂಡ್ ಇದ್ದೀವಿ, ಡೀಸೆಲ್ ಪೆಟ್ರೋಲ್ಗೆ ಅರಬ್ ದೇಶಗಳ ಮೇಲೆ ಡಿಪೆಂಡ್ ಇದ್ದೀವಿ. ಮತ್ತು ನಮ್ಮದೇ ಆದಂಥ ಶಕ್ತಿಯಲ್ಲಿದೆ. ಅದು ಇವತ್ತು ನಿಮ್ಮ ವಿದ್ಯಾರ್ಥಿ ಸಮೂಹ ಹೋರಾಟ ಮಾಡಬೇಕಾಗಿದೆ. ನೀವೆಲ್ಲ ಇದನ್ನ ವಿಚಾರ ಮಾಡಬೇಕು. ಇವತ್ತು ಡೀಸೆಲ್ ರೇಟ್ 110 ರೂಪಾಯಿ ಆದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸಮಾಜಕ್ಕಾಗೋದಿಲ್ಲ. ಈ ದೇಶದಲ್ಲಿರುವಂತಹ 140 ಕೋಟಿ ಜನಸಂಖ್ಯೆಗೂ 140 ರೂಪಾಯಿನೇ ಪೆಟ್ರೋಲು. 110 ರೂಪಾಯಿನೇ ಪೆಟ್ರೋಲು. ಈ ದೇಶದಲ್ಲಿ 10 ರೂಪಾಯಿ ರೇಟ್ ಏರಿದ್ರೆ ಯಾವುದೇ ಒಂದು ಸಮಾಜಕ್ಕಲ್ಲ, ಎಲ್ಲಾ ಸಮಾಜದವರೆಗೂ ಕೂಡ ಅದು ರೇಟ್ ಅನ್ವಯಿಸ್ತದೆ. ಇವತ್ತು 2,10,00,000 ಕೋಟಿ ಸಾಲ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸಮಾಜಕ್ಕಿಲ್ಲ. ಈ ದೇಶದಲ್ಲಿರುವಂತಹ 140 ಕೋಟಿ ಜನಸಂಖ್ಯೆಗೂ ಇದೆ. ನನ್ನ ಹೇಳುವ ಉದ್ದೇಶ ಏನಂತ ಹೇಳಿದ್ರೆ, ಯುವಕರಲ್ಲಿ ಜಾತಿ ಧರ್ಮದ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸುತ್ತಿರುವಂತ ಶಕ್ತಿಗಳ ಬಗ್ಗೆ ನೀವು ಎಚ್ಚರದಿಂದ ಇರಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನಮ್ಮ ದೇಶದ ದೊಡ್ಡ ಒಂದು ಆಂತರಿಕ ದುರಂತ. ಇದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಲಿಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸನ್ನು ಕೆಡಿಸ್ತಾರೆ. ನೀಟ್ ವಿಚಾರ, ಇವತ್ತು ಭಾರತ ದೇಶದಲ್ಲಿ 23 ಲಕ್ಷ ವಿದ್ಯಾರ್ಥಿಗಳು ಅದರ ಮೇಲೆ ಎಕ್ಸಾಮಿಗೆ ಕೂತಿದ್ರು. ಆ ನೀಟ್ ಪೇಪರ್ ಹೇಗೆ ಲೀಕ್ ಆಯ್ತು? ಇದನ್ನ ಯಾರು ಪ್ರಶ್ನೆ ಮಾಡಬೇಕು? ಇದನ್ನ ನೀವು ಪ್ರಶ್ನೆ ಮಾಡಬೇಕು. ನಾನಿವತ್ತು ಪ್ರಶ್ನೆ ಮಾಡಿದ್ರೆ, ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಮಹತ್ವ ಬರೋದಿಲ್ಲ. ನೀವು ವಿದ್ಯಾರ್ಥಿ ಸಮೂಹದವರು, ನಿಮ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಲಿ, ನಿಮ್ಮ ಒಂದು ಶಿಕ್ಷಣದ ಸಿಸ್ಟಮ್ ಅಲ್ಲಿ ಇವತ್ತವರು ಯಾರಾದ್ರೂ ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಪ್ರತಿಭಟನೆ ಮಾಡುವ ಮುಖಾಂತರ ಈ ಸಮಾಜದಲ್ಲಿ, ಈ ದೇಶ ಮತ್ತು ರಾಜ್ಯದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ನೀವು ಮಾಡಬೇಕನ್ನೋ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.